ಮಕರ ರಾಶಿ. ಮಕರ ರಾಶಿಯವ್ರದ್ದು ಜುಲೈ ಮಾಸ ಏನು ಫಲಗಳಿದೆ ಅಂತ ತಿಳ್ಕೊಳ್ಳೋಣ. ಮಕರ ರಾಶಿಯವರಿಗೆ ಎರಡನೇ ಮನೆ ರಾಹು ಇದ್ರೆ ಏನಾಗುತ್ತೆ, ಕುಟುಂಬದಲ್ಲಿ ಖರ್ಚು ಹೆಚ್ಚು. ಮಾತಾಡುವಾಗ ವಾಕ್ಸ್ಥಾನ ಎರಡನೇ ಮನೆ, ಮಾತಾಡುವಾಗ ಎಚ್ಚರಿಕೆ ವಹಿಸಿ. ಯಾಕಂದ್ರೆ ರಾಹು ಎರಡರಲ್ಲಿದ್ದೆ, ಕೆಲವು ಸಲ ಸುಳ್ಳು ಹೇಳುವಂತ ಚಾನ್ಸಸ್ ಬಂದ್ಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡಿ, ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಿ. ಹಣಕಾಸು ಉಳಿಯಲ್ಲ ರಾಹು ಇದ್ರೆ, ಬರುತ್ತೆ. ಧನ ಭಾವದಲ್ಲಿ ರಾಹು ಹಣಕಾಸು ತಗೊಂಬಂದು ಕೊಟ್ಟರು ಅದು ಉಳಿಸೋದು ಕಷ್ಟ. ಎಚ್ಚರಿಕೆಯಿಂದ ವಹಿಸಿ. ಸೊ ಅದನ್ನ ಹಣಕಾಸನ್ನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. 3ರಲ್ಲಿ ಶನಿ ಅತ್ಯುತ್ತಮ ಪ್ಲೇಸ್ಮೆಂಟ್. ರಾಷ್ಟ್ರಾಧಿಪತಿ 3ನೇ ಮನೆಯಲ್ಲಿದೆ. ನಿಮ್ಮ ಎಲ್ಲದರಲ್ಲೂ ಗೆಲುವು ನೋಡ್ತೀರಾ. ಕೆಲಸ ಕಾರ್ಯದಲ್ಲಿ ಗೆಲುವು, ಶತ್ರುಗಳ ಮೇಲೆ ಜಯ, ಮಾತುಕತೆಯಲ್ಲಿ ಜಯ ಎಲ್ಲ. ಶನಿ ನಿಮಗೆ ಒಳ್ಳೆ ಪ್ಲೇಸ್ಮೆಂಟ್ ಇದೆ. ನೆಕ್ಸ್ಟ್ 4ನೇ ಮನೆ ಅಧಿಪತಿ. 4ನೇ ಮನೆ ಅಧಿಪತಿ 8ರಲ್ಲಿದೆ. 4 ವಾಹನ ಅಷ್ಟಮ ಭಾವದಲ್ಲಿದೆ. ಸೊ ವಾಹನ ಚಲಾಯಿಸುವಾಗ ಎಚ್ಚರಿಕೆ. ಅನ್ನೆಸರಿ ಮನೆ ರಿಪೇರಿ ಮಾಡೋದು. ಮನೆ ಇವಾಗ ಸಡಸತಿಯಿಂದ ಬೇರೆ ವಿಮುಕ್ತಿ ಆಗಿದ್ದೀರಾ, ಸ್ವಲ್ಪ ಹಣಕಾಸು ನೋಡ್ತಾ ಇದ್ದೀರಾ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿನೂ ನೋಡ್ತಿದ್ದೀರಾ, ಸ್ವಲ್ಪ ಮೂವ್ಮೆಂಟ್ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಚೆನ್ನಾಗಿದ್ದಂಗೆ ಏನು ಮಾಡೋದು, ಮನೆ ರಿಪೇರಿ ಮಾಡಿಸೋದು, ವಾಹನ ರಿಪೇರಿ ಮಾಡಿಸೋದು, ಇಲ್ಲ ಹೊಸ ವಾಹನ ಹೊಸ ಮನೆ ತಗೋಣ ಅಂತ ಪ್ಲಾನ್ ಮಾಡೋದು. ಈ ಖರ್ಚುಗಳಿಗೆ ಈ ತಿಂಗಳು ನೀವು ಇದೇ ಆಲೋಚನೆಗಳಲ್ಲಿ ಇರ್ತೀರಾ, ಅಥವಾ ಖರ್ಚುಗಳು ಬರ್ಬೋದು. ಮತ್ತೆ ಮನಸ್ಸು ಕೂಡ ಸ್ವಲ್ಪ ವ್ಯಥೆ ಪಡೋದು. ಯಾಕಂದ್ರೆ 8ನೇ ಮನೆಗೆ ಹೋಯ್ತು, 4ನೇ ಮನೆ ಅಧಿಪತಿ ಕೇತು ಜೊತೆ ಸೇರ್ಬೋದು. ಸ್ವಲ್ಪ ತಾಯಿ ಆರೋಗ್ಯದಲ್ಲೂ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನಂತರ ಪಂಚಮಾಧಿಪತಿ ಶುಕ್ರ ಪಂಚಮದಲ್ಲೇ ಇರೋದ್ರಿಂದ ಪ್ರೀತಿ ಪ್ರೇಮಗಳಲ್ಲಿ ಅನುಕೂಲ, ವಿದ್ಯಾಭ್ಯಾಸಕ್ಕೆ ಅನುಕೂಲ. ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾ ಇರೋದು, ಅದರಲ್ಲೂ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರೋರಿಗೆ ತುಂಬಾ ಒಳ್ಳೆಯದೇ ಅಂತಾನೆ ಹೇಳ್ಬೋದು. ರೋಗ ರಿಪು 6ನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದಾನೆ. ಸೊ ಇಲ್ಲಿ ಏನಾಗುತ್ತೆ, 6ನೇ ಮನೆಯಲ್ಲಿ ಕೆಲಸ ಕಾರ್ಯಗಳು ಚೆನ್ನಾಗಿದ್ರು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮಕರ ರಾಶಿಯವರು. ಗುರು ಶಾಂತಿ ಅಗತ್ಯ ಇದೆ. ಮತ್ತೆ ಸಪ್ತಮಾಧಿಪತಿ ಯಾರು, ಚಂದ್ರ. ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಚಂದ್ರ ಈ ತಿಂಗಳಲ್ಲಿ, ಅದರಲ್ಲಿ ನೀವು ಈಗ ನಿಮ್ಗೆ ಸಪ್ತಮದಲ್ಲಿ ಯಾರಿದ್ದಾರೆ, ಬುಧ ಮತ್ತೆ ರವಿ. ಈ ಸಪ್ತಮದಲ್ಲಿ ಬುಧ ರವಿ ಯುತಿ ಆಗುತ್ತಲ್ಲ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ. ಅದೇ ಕೋಪದಲ್ಲಿ ಪತಿ ಪತ್ನಿ ವಾಗ್ವಾದ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಇಲ್ಲಿ 6ನೇ ಮನೆ ಅಧಿಪತಿ ಶತ್ರು ಆಗ್ತಾನೆ, ಅವನು 7ಕ್ಕೆ ಬಂದಿದ್ದಾನೆ. ಶತ್ರು ಸ್ಥಾನಾಧಿಪತಿಯಾದಂತ ಬುಧನು ಸಪ್ತಮದಲ್ಲಿ ಬಂದು ಕೂತ್ಕೊಂಡ. ಇಲ್ಲಿ ನಮಗೆ ಅಷ್ಟಮಾಧಿಪತಿಯಾದ ರವಿ ಇದೆ. ಹಾಗಾಗಿ ಮಕರ ರಾಶಿಯವರಿಗೆ ಪತಿ ಪತ್ನಿಯಲ್ಲಿ ವಾಗ್ವಾದ ನಡೆಯೋ ಚಾನ್ಸ್ ಇರುತ್ತೆ, ಅಥವಾ ಪತಿ ಪತ್ನಿಯ ಆರೋಗ್ಯದಲ್ಲಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಈ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಇನ್ನು ಕೆಲಸ ಕಾರ್ಯಕ್ಕಾಗಲಿ ಹಣಕಾಸಿಗಾಗಲಿ ಚಿಂತೆ ಇರಲ್ಲ. ಬಟ್ ಇಲ್ಲಿ ಅಷ್ಟಮದಲ್ಲಿ ಕುಜ ಮತ್ತೆ ಪತಿ ಪತ್ನಿಯಲ್ಲಿ ವಾಗ್ವಾದ ತೋರಿಸುತ್ತೆ. ಅಷ್ಟಮದಲ್ಲಿ ಕೇತು, ಆರೋಗ್ಯದಲ್ಲಿ ಎಚ್ಚರಿಕೆ. ಅಲ್ಲೂ ರಿಪೇರಿ ಬರುತ್ತೆ, ಉಗುರು ಕಿತ್ತೋಗೋದು, ಕಾಲು ಬೆರಳುಗಳಿಗೆ ಏಟು ಬಿಡೋದು, ತುದಿ ಭಾಗ ಅಂತೀವಿ ಅದ್ರಲ್ಲಿ ಏಟು ಬಿಡುವಂತ ಚಾನ್ಸಸ್ ಹೆಚ್ಚಾಗುತ್ತೆ. ಇಲ್ಲಿ 4ನೇ ಮನೆ 8ರಲ್ಲಿದೆ. ವಾಹನ ಚಲಾಯಿಸುವಾಗ ಎಚ್ಚರಿಕೆ. ಸೊ ಇದೆಲ್ಲ ನೋಡಿದಾಗ ಕಾರ್ಯಕಾರಣ ಸಂಬಂಧಗಳನ್ನೆಲ್ಲ ತಗೊಂಬಂದು ಗೂಡಿಸ್ಕೊಂಡಾಗ ನಿಮ್ಗೆ ಇಲ್ಲಾಂದ್ರೆ ಬಾಗಿಲಿಗೆ ಕಾಲು ಹೊಡ್ಕೊಳೋದು, ಹೇಳುವುದು, ಈ ಸಣ್ಣ ಪುಟ್ಟ ಏನಾದ್ರೂ ಒಂದಿರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಬಟ್ ಈಗ ನಿಮ್ಗೆ ಲಾಭದಾಯಕವಾಗಿ ಏನಿದೆ, ಶನಿ ಚೆನ್ನಾಗಿದೆ. 3ನೇ ಮನೆ ರಾಶಿಯಾಧಿಪತಿ 3ರಲ್ಲಿ ಸ್ಟ್ರಾಂಗ್ ಆಗಿರೋದ್ರಿಂದ ಎಷ್ಟೋ ನಿಮ್ಗೆ ನಷ್ಟಗಳು ಕಡಿಮೆ ಮಾಡುತ್ತೆ ನಿಮ್ಮ ರಾಶಿಯಾಧಿಪತಿನೇ. ಸೊ ಹಾಗಾಗಿ ಜಾಸ್ತಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನಿಮಗೆ ಅಷ್ಟಮದಲ್ಲಿ ಕುಜ ಕೇತು ಶಾಂತಿ ಅಗತ್ಯ. ಕುಜ ಕೇತುಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡಿ, ಕುಜಗೋಸ್ಕರ ಓಂ ಕಾರ್ತಿಕೇಯಾಯ ನಮಃ, ಓಂ ಸ್ಕಂದಾಯ ನಮಃ, ಓಂ ಕುಮಾರಾಯ ನಮಃ, ಈ ಯಾವ್ದಾನ ಮಂತ್ರಗಳನ್ನ 108 ಬಾರಿ ಹೇಳ್ಕೋಬಹುದು, ಅಥವಾ ಅಷ್ಟೋತ್ತರಗಳು ಹೇಳ್ಕೋಬಹುದು. ಕೇತುಗೆ ಬೀದಿ ನಾಯಿ ಊಟ ಹಾಕಿ, ಹುರುಳಿ ದಾನ ಮಾಡಿ, ಕಂಬಳಿ ದಾನ ಮಾಡಿ, ಅದು ಕೇತು ಪರಿಹಾರ ಆಗುತ್ತೆ. ಒಟ್ಟಾರೆ ತಗೊಂಡ್ರೆ ಕೆಲಸ ಕಾರ್ಯಗಳು ಚೆನ್ನಾಗಿದೆ, ಪತಿ ಪತ್ನಿ ಮತ್ತು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಮಕರ ರಾಶಿಯವರು. ಒಳ್ಳೆಯದಾಗುತ್ತೆ.